ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ತಮ್ಮೆಲ್ಲರಿಗೂ ರಾಮಾಯಣ ಕಥಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಮಂಥರೆಯ ದುರ್ಬೋಧನೆ ಹಾಗೆ ದಶರಥನ ಬಳಿ ಕೈಕೇಯಿ ನೀಡಿದ ವರದ ಬಗ್ಗೆ ಕೇಳಿದ್ದೆ. ಇಂದಿನ ಸಂಚಿಕೆಯಲ್ಲಿ ನಾವು ರಾಮ, ಸೀತೆ, ಲಕ್ಷ್ಮಣರ ವನವಾಸ ನಿಶ್ಚಯದ ಬಗ್ಗೆ ತಿಳಿಯೋಣ. ಗುರುಗಳಾದ ವಸಿಷ್ಠರು ತಿಳಿಸಿದಂತೆ ಬೆಳಗಿನ ಸಮಯದಲ್ಲಿ ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸಿದ್ದ ಶ್ರೀರಾಮನ ಮನೆಗೆ ದಾಸಿ ಬಂದು ಮಹಾರಾಣಿ ಕೈಕೇಯಿ ತಮ್ಮನ್ನು ಬರಹೇಳಲಿದ್ದಾಳೆ ಅಂತ ಹೇಳಿ ಹೋದ್ಲು. ಆನೆಯ ಮೇಲೆ ವೈಭವದಿಂದ ಅರಮನೆಗೆ ಹೊರಡಬೇಕಿದ್ದಂಥ ರಾಮ ಕೈಕೇಯಿಯ ಅರಮನೆಗೆ ಬಂದ. ದಾರಿಯಲ್ಲಿ ಸಿಕ್ಕ ಗುಡಿ ದೇವಾಲಯಗಳಲ್ಲಿ ದೇವತಾ ದರ್ಶನ ಮಾಡಿ ಲಘು ಬಗೆಯಿಂದ ಬರಲಿಕ್ಕೆ ಇಚ್ಛಿಸಿದ. ಆದರೆ ಮಾರ್ಗದಲ್ಲಿ ರಾಮನನ್ನು ಕಂಡ ಪುರಜನರು ಆರತಿ ಅಕ್ಷತೆಗಳನ್ನು ಮಾಡಿ ಗೌರವಿಸಿದರು. ನಗುವಿನೊಂದಿಗೆ ಅವರನ್ನು ಸಹ ಗೌರವಿಸುತ್ತಾ ರಾಮ ಕೈಕೇಯಿಯ ಅರಮನೆಯನ್ನು ತಲುಪಿದ. ನೆಲದ ಮೇಲೆ ಮೂರ್ಛೆ ಹೋದ ತಂದೆ ಬಿದ್ದಿರುವುದನ್ನು ಕಂಡ ರಾಮನಿಗೆ ದುಃಖ ತಡೆಯಲಾಗಲಿಲ್ಲ. ಚಿಕ್ಕಮ್ಮ ಕೈಕೇಯಿ ತನ್ನನ್ನೇ ನೋಡುತ್ತಿರುವುದನ್ನು ಗಮನಿಸಿ, ಚಿಕ್ಕಮ್ಮ, ತಂದೆಯವರು ಇಷ್ಟೇಕ ದುಃಖದಿಂದ ಇದ್ದಾರೆ. ಯಾರೇನು ತಪ್ಪು ಮಾಡಿದರು? ನಾನೇನಾದರೂ ತಪ್ಪು ಮಾಡಿದೆನು? ಯಾಕೆ ಯಾರೂ ಮಾತನಾಡುತ್ತಿಲ್ಲ ಅಂತ ರಾಮ ಕೈಕೇಯಿಯ ಬಳಿ ಕೇಳ್ತಾನೆ. ರಾಮ, ನಿನ್ನ ತಂದೆ ಮಹಾರಾಜ ದಶರಥ ಕೇಳಿದ ವರವನ್ನು ನೀಡುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದು. ನಾನು ವರವನ್ನು ಕೇಳಿದೆ, ಈಗ ಹಿಂದೆ ಮುಂದೆ ನೋಡುತ್ತಿದ್ದಾರೆ ಅಂತ ಹೇಳಿ ಕೈಕೇಯಿ ನುಡಿದು. ರಾಮ, ತಂದೆಯೇ, ಆಡಿದ ಮಾತಿಗೆ ತಪ್ಪಿ ರಘುವಂಶದ ರಾಜರು ನಡೆಯುವುದು ಸಾಧ್ಯವೇ? ಏನು ಬೇಕಾದರೂ ಆಗಲಿ, ತಾವು ಆಜ್ಞೆ ಮಾಡಿ, ನಾನು ಪ್ರಯತ್ನ ಮಾಡಿಯಾದರೂ ತಮ್ಮ ಮಾತನ್ನು ಉಳಿಸಿಕೊಡ್ತೇನೆ. ಏನು ಮಾಡಬೇಕು ಅಂತ ಹೇಳಿ ಅಂತ ದಶರಥನನ್ನು ರಾಮ ಕೇಳಿದ. ದಶರಥ ಆಗಲೂ ಏನನ್ನ ಮಾತನಾಡಲಿಲ್ಲ. ಕೈಕೇಯಿ, ರಾಮ, ನನ್ನ ಮಾತನ್ನು ನೀನು ನಡೆಸಿದರೆ ಮಹಾರಾಜರ ಮಾತು ಉಳಿಯುವುದು, ಅಪಕೀರ್ತಿ ಬರುವುದು ತಪ್ಪುವುದು. ನೀನು ನನ್ನ ಮಾತನ್ನು ಉಳಿಸುವೆಯಾ ಅಂತ ಕೇಳಿದಾಗ, ಚಿಕ್ಕಮ್ಮ, ಅಯೋಧ್ಯೆಯ ಅರಸ ರಘುವಂಶದ ಮಹಾರಾಜ ಮಾತು ಕೊಟ್ಟಿದ್ದಾರೆಂದರೆ ಅದು ಖಂಡಿತವಾಗಿಯೂ ನೆರವೇರುವುದು. ಏನೇ ಆಗಲಿ ನಾನು ಖಂಡಿತವಾಗಿಯೂ ಅವರ ಮಾತನ್ನು ನೆರವೇರಿಸುತ್ತೇನೆ. ಇದರಲ್ಲಿ ಎರಡು ಮಾತಿಲ್ಲ. ಮಹಾರಾಜ ದಶರಥ ಮಾತಿಗೆ ತಪ್ಪಿದ ಎಂದೆನಿಸುವುದು ಬೇಡ. ಈಗಲಾದರೂ ನೀವಾದರೂ ತಿಳಿಸಿ ಏನು ವಿಷಯ ಅಂತ ರಾಮ ಪ್ರಾರ್ಥಿಸಿಕೊಂಡ. ಕೈಕೇಯಿ, ರಾಮ, ನಿನ್ನ ಬದಲಿಗೆ ಭರತನು ಅಯೋಧ್ಯೆಯ ಸಿಂಹಾಸನವನ್ನೇರಬೇಕು ಮತ್ತು ನೀನು 14 ವರ್ಷ ವನವಾಸ ಕೈಗೊಳ್ಳಬೇಕು. ನಿನ್ನ ತಂದೆ ನನಗೆ 2 ವರ ನೀಡಿದ್ದಾರೆ. ಅದರಂತೆ ನಾನು ಈ ರೀತಿಯಲ್ಲಿ ಕೇಳಿದ್ದೇನೆ. ಇಷ್ಟಕ್ಕೆ ಮಹಾರಾಜರು ದುಃಖಿತರಾಗಿದ್ದಾರೆ ಅಂತ ಹೇಳಿದರು. ಚಿಕ್ಕಮ್ಮ, ನೀನು ಸ್ವಲ್ಪವೂ ಚಿಂತಿಸಬೇಡ. ರಾಜ್ಯ ಭರತನಿಗಿರಲಿ. ನಾನು ನಾರು ಮಡಿಯನ್ನುಟ್ಟು ವನವಾಸಕ್ಕೆ ತೆರಳುತ್ತೇನೆ ಅಂತ ಹೇಳಿದ ರಾಮ ಸಮಾಧಾನದಿಂದಲೇ ವನವಾಸವನ್ನು ಪಿತೃವಾಕ್ಯ ಪರಿಪಾಲನೆಯಿಂದ ಸಿಕ್ಕ ಫಲವಂತ ತಿಳಿದಿದ್ದ. ದಶರಥ, ಛೀ ಪಾಪಿ, ಇದನ್ನೆಲ್ಲ ನೋಡಲು ನಾನು ಇನ್ನೂ ಬದುಕಿದ್ದೇನೆ ಅನ್ನುತ್ತಾ ಮತ್ತೆ ಮೂರ್ಛೆ ಹೋದ. ರಾಮ ತಾಯಿ ಕೌಸಲ್ಯನ್ನು ಕಂಡು ಆಶೀರ್ವಾದವನ್ನು ಪಡೀಲಿಕ್ಕೆ ಹೋದ. ರಾಮ ವನವಾಸಕ್ಕೆ ಹೋಗುವುದು ಅನ್ನೋ ವಿಷಯ ಅಯೋಧ್ಯೆಯಲ್ಲಿ ಪಸರಿಸಿತು. ಸುಮಂತ್ರನ ವಸಿಷ್ಠರಿಗೆ ಮಹಾರಾಜ ದಶರಥನ ಮಾತು ಹೇಗೋ ಇರಲಿ, ನಾವು ರಾಮನಿಗೆ ಪಟ್ಟ ಕಟ್ಟೋಣ ಅಂತ ಹೇಳಿದರು. ಪ್ರಜೆಗಳು ಸಹ ರಾಮನ ವನವಾಸಕ್ಕೆ ಹೋಗಬಾರ್ದು ಅಂತ ಕೂಗಿ ಹೇಳತೊಡವರು. ದಶರಥನಿಗೆ ರಾಮನು ವನವಾಸಕ್ಕೆ ಹೋಗುತ್ತಾನಂತ ತಿಳಿದಾಗ ಪ್ರಾಣವೇ ಹೋದಂತಾಯಿತು. ವಸಿಷ್ಠ ಮಹರ್ಷಿಗಳು ಮಂತ್ರಿ ಸುಮಂತ್ರರನ್ನು ಕರೆಸಿದಾಗ, ಕೈಕೇಯಿ, ಮಂತ್ರಿಗಳೇ, ಗುರುಗಳೇ, ದಶರಥ ಮಹಾರಾಜರು ಕೊಟ್ಟ ವಚನವನ್ನು ಪರಿಪಾಲಿಸದಿದ್ದರೆ ನಾನು ಭರತನೊಂದಿಗೆ 14 ವರ್ಷ ವನವಾಸಕ್ಕೆ ಹೊರಡುವೆನು. ನೀವು ರಾಮನಿಗೆ ಪಟ್ಟ ಕಟ್ಟಿ ಆನಂದವಾಗಿ ಅಂತ ಹೇಳಿದರು. ವಸಿಷ್ಠರು ಸ್ತ್ರೀಯರ ಬುದ್ಧಿಯ ಪರಿಣಾಮವನ್ನು ಆಲೋಚಿಸುತ್ತಾ ಇದ್ದರು. ರಾಮನು ಕೌಸಲ್ಯ ಬಳಿಗೆ ಬಂದು, ಅಮ್ಮ, ತಂದೆಯು ಕೊಟ್ಟ ವಚನದಂತೆ ನನಗೆ 14 ವರ್ಷ ವನವಾಸ ದೊರೆತಿದೆ. ನನ್ನನ್ನು ಆಶೀರ್ವದಿಸಿ ಅಂತ ಕೇಳಿ ನಮಸ್ಕರಿಸಿದ. ಕೌಸಲ್ಯಾದೇವಿಯು, ಅಯ್ಯೋ ಮಗನೇ, ಇನ್ನು ಕಾಡು ಮೃಗಗಳ ಸಂಗಡ ನೀನಿರುವಂತಾಯಿತು.
ಅರಮನೆಯಲ್ಲಿ ವೈಭವದಿಂದ ಇದ್ದ ನೀನು ಕಾಡಿನಲ್ಲಿ ಅಲೆಯುವಂತೆ ಆಗಿದೆ. ನಿನ್ನ ನೆಲವೇ ನನ್ನನ್ನು ನುಂಗಬಾರದೆ, ಬೀಸುವ ಗಾಳಿ ಬಿರುಗಾಳಿಯಾಗಬಾರದೆ, ಚಂದ್ರ ಮಂಡಲದಿಂದ ಅಮೃತ ಹೊರಬರದೆ ವಿಷ ಉಕ್ಕಿದೆ ಅಂತ ನಾನಾ ರೀತಿಯಲ್ಲಿ ಹೇಳಿ ದುಃಖಿಸಿ ಬುಡ ಕಡಿದ ಬಾಳೆಯ ಗಿಡದಂತೆ ನೆಲಕ್ಕೆ ಎಚ್ಚರ ತಪ್ಪಿ ಬಿದ್ದಿ. ರಾಮ, ಅಮ್ಮ, ಭರತನು ಉತ್ತಮವಾಗಿ ರಾಜ್ಯವನ್ನಾಡುತ್ತಾನೆ. ರಾಜ್ಯದಾಸೆಗಾಗಿ, ಅಧಿಕಾರಕ್ಕಾಗಿ ತಂದೆಯವರ ವಚನವನ್ನು ಅಪಮಾನಿಸುವುದು ಸರಿಯೇ? ಮನುವಂಶದವರು ಹಿಂದೆ ಯಾರೂ ಈ ರೀತಿ ಮಾಡಿಲ್ಲ. ಅಮ್ಮ, ನಾನು ಕಾಡಿಗೆ ಹೋಗಿದ್ದು ಬರುತ್ತೇನೆ, ಆಶೀರ್ವದಿಸು ಅಂತ ಮತ್ತೊಮ್ಮೆ ಬೇಡಿ. ಕೌಸಲ್ಯರು ಮಾತನಾಡದ ಸ್ಥಿತಿಯಲ್ಲಿದ್ದಾಗ, ಅಮ್ಮ, ತಂದೆಯವರು ಬಹಳ ದುಃಖದಲ್ಲಿದ್ದಾರೆ, ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿರಿ ಅಂತ ವಿನಯದಿಂದ ಬೇಡಿಕೊಂಡ. ಲಕ್ಷ್ಮಣನು ಕೈಕೇಯಿಯ ಕೇಳಿದ ವರಕ್ಕನುಸಾರವಾಗಿ ರಾಮನು ಕಾಡಿಗೆ ಹೊರಟಿದ್ದಾನೆ ಅಂತ ತಿಳಿದು ಬಹಳ ಕೋಪದಿಂದ ಬಂದು, ಅಣ್ಣ, ದುಷ್ಟಳಾದ ಚಿಕ್ಕಮ್ಮನ ಮಾತಿನಂತೆ ನೀನು ಅರಣ್ಯಕ್ಕೆ ಹೋಗುವುದು ಬೇಡ. ವಸಿಷ್ಠರು, ಸುಮಂತ್ರ ಮಂತ್ರಿಗಳು, ಪ್ರಜಾವರ್ಗ ನಿನ್ನ ನೇರಾಜನೆಂದು ಸ್ವೀಕರಿಸಿದ್ದಾರೆ. ನಾನು ಭರತನನ್ನೇ ಅಡವಿಗಟ್ಟುತ್ತೇನೆ ಅಂತ ಅಬ್ಬರಿಸಿದ. ರಾಮ, ತಮ್ಮ ಲಕ್ಷ್ಮಣ, ಕೋಪಗೊಳ್ಳಬೇಡ. ನಮ್ಮ ವಂಶದವರು ಸತ್ಯನಿಷ್ಠರು, ಆಡಿದಂತೆ ನಡೆದವರು, ಭೂಲೋಕ ಸ್ವರ್ಗಲೋಕಗಳಲ್ಲಿ ಖ್ಯಾತಿಯನ್ನು ಹೊಂದಿದವರು. ವಂಶದ ಹಿರಿಯರಂತೆ ನಾವು ವರ್ತಿಸಬೇಕು. ತಂದೆಯವರ ಮಾತನ್ನು ಪಾಲಿಸುವುದು ನಮ್ಮ ಧರ್ಮ. ಜಮದಗ್ನಿಯ ಮಾತಿನಂತೆ ಪರಶುರಾಮ ತಾಯಿಯ ಕತ್ತನ್ನು ಕತ್ತರಿಸಲಿಲ್ಲವೇ? ಸಗರನ ಆಜ್ಞೆಯಂತೆ ಸಾಗರರು ಭೂಲೋಕದಲ್ಲಿ ಪಾತಾಳದಲ್ಲಿ ಯಜ್ಞಾಶ್ವವನ್ನು ಹುಡುಕಲು ಹೋಗಲಿಲ್ಲವೇ? ನಮ್ಮ ಚಿಕ್ಕಮ್ಮನನ್ನು ಕೆಟ್ಟ ಹೆಂಗಸು ಎಂದು ನಿಂದಿಸಬೇಡ. ದೈವಿಚ್ಛೆಯಂತೆ ಎಲ್ಲ ಕಾರ್ಯಗಳು ನಡೆಯುತ್ತವೆ. ಚಿಕ್ಕಮ್ಮ ಹಿಂದೆ ಎಂದಾದರೂ ಕೆಟ್ಟ ಮಾತನ್ನು ಆಡಿದ್ದಾರೆಯೇ? ನಿನ್ನನ್ನು ಭರತನಂತೆಯೇ ಪ್ರೀತಿಸುತ್ತಿರಲಿಲ್ಲವೇ? ನಾನು ವನವಾಸಕ್ಕೆ ಹೊರಡುವುದು ಸಿದ್ಧತೆ ಮಾಡು ಅಂತ ಹೇಳಿ ಲಕ್ಷ್ಮಣನಿಗೆ ಹೇಳಿದ. ಕೌಸಲ್ಯಗೆ ರಾಮನು ಇನ್ನು ತಡ ಮಾಡುವುದಿಲ್ಲ ಅಂತ ಅನಿಸ್ತು. ಮಗನೇ, ವಿಶ್ವಾಮಿತ್ರ ಮಹರ್ಷಿಗಳು ಕೊಟ್ಟ ಅಸ್ತ್ರಗಳಿಂದ ಸುರಕ್ಷಿತವಾಗಿರು. ಅಡವಿಯಲ್ಲಿರುವ ನದಿ, ಬೆಟ್ಟ, ಗಿಡಮರಗಳು ನಿನ್ನನ್ನು ಕಾಪಾಡಲಿ. ಕಾಡು ಮೃಗಗಳು ತೊಂದರೆ ಕೊಡದಿರಲಿ. ಅಗ್ನಿ ವಾಯುಗಳು ಕೆಟ್ಟ ಪರಿಣಾಮ ಮಾಡದಿರಲಿ. ಸದಾ ಜಾಗೃತನಾಗಿರು ಅಂತ ಕಂಬನಿ ಮಿಡಿಯುತ್ತಾ ಆಶೀರ್ವದಿಸಿದಳು. ರಾಮ ಸುಮಿತ್ರಾದೇವಿಯನ್ನು ಕಂಡು, ಅಮ್ಮ, ತಂದೆಯ ಮಾತಿನಂತೆ ಅಡವಿಗೆ ಹೋಗುತ್ತಿದ್ದೇನೆ, ಆಶೀರ್ವದಿಸು ಅಂತ ಹೇಳಿದಾಗ ಕಂಬನಿ ಸುರಿಸುತ್ತಾ ಕೈ ಬೀಸಿ ಆಶೀರ್ವದಿಸಿದಳು. ತಂದೆಯನ್ನು ಚೆನ್ನಾಗಿ ನೋಡಿಕೊಂಡಿರು, ಅವರೀಗ ಅತಿ ದುಃಖದಲ್ಲಿದ್ದಾರೆಂದು ಚಿಕ್ಕಮ್ಮ ಸುಮಿತ್ರಾದೇವಿಗೆ ತಿಳಿಸಿದ ರಾಮ ಅಲ್ಲಿಂದ ತನ್ನ ಅರಮನೆಗೆ ಬಂದ. ರಾಮನ ಪಟ್ಟಾಭಿಷೇಕದ ಸಂಗತಿ ತಿಳಿದಂಥ ಸೀತೆಗೆ ಬಹಳ ಸಂತಸವಾಗಿತ್ತು. ಆದರೆ ಬೆಳಗಿನಿಂದಲೇ ರಾಮನು ರಾಜಭವನಕ್ಕೆ ಹೋಗದಿದ್ದುದನ್ನು, ಇನ್ನು ಸುಂದರ ವಸ್ತ್ರ ಧರಿಸಿ ಅಲಂಕರಿಸಿಕೊಳ್ಳದಿರುವುದನ್ನು ಗಮನಿಸಿ ರಾಮನೆದುರಿಗೆ ಬಂದು ಆಶ್ಚರ್ಯವನ್ನು ಪ್ರಕಟಿಸಿದ. ಸೀತೆಯ ಆಶಯವನ್ನು ತಿಳಿದಂಥ ರಾಮ, ಪ್ರಿಯಳೇ, ಮೊದಲೇ ನಿಶ್ಚಯಿಸಿದಂತೆ ಇಂದು ನನ್ನ ಪಟ್ಟಾಭಿಷೇಕವಾಗಬೇಕಿತ್ತು. ಆದರೆ ಪಿತೃವಾಕ್ಯ ಪರಿಪಾಲನೆಯಂತೆ ನನಗೆ 14 ವರ್ಷಗಳವರೆಗೆ ವನವಾಸದಲ್ಲಿರಬೇಕಾಗಿದೆ ಅಂತ ಹೇಳಿದಾಗ ಸೀತೆಗೆ ನಂಬಲಾಗಲಿಲ್ಲ. ಕಾಡಿಗೆ ಹೋಗುವುದೇ ಏಕೆ? ಏನಾಯಿತು? ಈ ರೀತಿಯಾಗಲು ಕಾರಣವೇನು ಅಂತ ಹೇಳಿ ರಾಮನನ್ನು ಕೇಳಿದಳು. ನಮ್ಮ ತಾಯಿ ಕೈಕೇಯಿ ಭರತನಿಗೆ ರಾಜ್ಯದ ಅಧಿಕಾರ ಸಿಗಬೇಕು, ನಾನು 14 ವರ್ಷ ವನವಾಸಕ್ಕೆ ಹೋಗಬೇಕು ಅನ್ನೋ ವರವನ್ನು ಕೇಳಿ ಪಡೆದುಕೊಂಡಿದ್ದಾರೆ. ತಂದೆಯವರು ಕೊಟ್ಟ ವರದಂತೆ ನನಗೆ ವನವಾಸ ಸಿಕ್ಕಿದೆ. ನೀನು ಅರಮನೆಯಲ್ಲಿ ಎಚ್ಚರಿಕೆಯಿಂದಿರು. ತಾಯಂದಿರಾದ ಕೌಸಲ್ಯ, ಸುಮಿತ್ರೆ ಹಾಗೂ ಕೈಕೇಯಿ ಇವರ ಸೇವೆ ಮಾಡುತ್ತಿರು. 14 ವರ್ಷ ಬೇಗನೆ ಕಳೆದು ಹೋಗುವುದು, ನೀನು ದುಃಖಿಸಬೇಡ ಅಂತ ರಾಮನು ಸೀತೆಗೆ ವಿಷಯವನ್ನು ವಿವರಿಸಿ ಸಮಾಧಾನಪಡಿಸಿದ. ರಾಮನು ತಂದೆಯ ಮಾತಿನಂತೆ ವನವಾಸಕ್ಕೆ ಹೊರಟಿದ್ದಾನೆ. ಅಯೋಧ್ಯೆ, ಅದು ರಾಮನಿಲ್ಲದ ಅಯೋಧ್ಯೆಯಲ್ಲಿ ನಾನು ಹೇಗಿರಲಿ? ಪತಿಯ ಹಾದಿಯನ್ನು ಅನುಸರಿಸುವುದು ಪತ್ನಿಯ ಧರ್ಮವಾಗಿದೆ. ಆದ್ದರಿಂದ ನಾನು ಕಾಡಿಗೆ ಹೋಗುವುದೇ ಸರಿ ಅಂತ ತನ್ನ ಮನದಲ್ಲೇ ನಿಶ್ಚಯಿಸಿ, ಪ್ರಭು, ನೀವು ತಂದೆಯ ಮಾತಿನಂತೆ ವನವಾಸಕ್ಕೆ ಹೊರಟಿರುವುದನ್ನು ನಾನು ಸರಿಯೋ ತಪ್ಪೋ ಎಂದು ವಿಚಾರಿಸುವುದಿಲ್ಲ. ನಿಮ್ಮ ಕೈ ಹಿಡಿದು ಬಂದು ಪತ್ನಿಯಾದ ನನಗೆ ನಿಮ್ಮ ಸುಖ ದುಃಖಗಳಲ್ಲಿ ಎರಡರಲ್ಲೂ ಭಾಗವಿದೆಯಲ್ಲವೇ? ನೀವು ಎಲ್ಲಿರುತ್ತೀರೋ ನಾನು ಅಲ್ಲಿಯೇ ಇರುತ್ತೇನೆ.
ಅರಮನೆಯಾದರೂ ಸರಿ, ಎಲೆಮನೆಯಾದರೂ ಸರಿ, ನಾನು ನಿಮ್ಮೊಂದಿಗೆ ಅಡವಿಗೆ ಬರುತ್ತೇನೆ ಅಂತ ಹೇಳಿದರು. ರಾಮ, ಸೀತೆ, ನೀನು ಈಗಷ್ಟೇ ಅರಮನೆಯನ್ನು ಸೇರಿದವಳು. ವನವಾಸವು ಬಹಳ ಕಷ್ಟದ ಜೀವನವಾಗಿದೆ. ಹಗಲು ರಾತ್ರಿ ಕಾಡು ಮೃಗಗಳಿಂದ ರಕ್ಷಣೆ ಪಡೆಯಬೇಕು. ಮಳೆ, ಚಳಿ, ಗಾಳಿಗಳಿಂದ ಸುರಕ್ಷಿತವಾಗಿರಬೇಕು. ರಾಜಕುಮಾರಿಯಾಗಿದ್ದ ನೀನು ಕಷ್ಟಗಳನ್ನು ಅನುಭವಿಸಿದವಳಲ್ಲ. ವನವಾಸ ನಿನಗೆ ಹೊಂದುವುದಿಲ್ಲ. ನೀನು ಅತ್ತೆಯಂದಿರ ಸೇವೆ ಮಾಡುತ್ತೀರಿ. ಮಹಾರಾಜ ದಶರಥ ದುಃಖದಿಂದ ಇದ್ದಾರೆ. ಎಲ್ಲರೂ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿರಿ ಅಂತ ಸಮಾಧಾನಪಡಿಸಿದೆ. ಆಗ ಸೀತೆ, ಪತಿದೇವ, ನಾನು ಪತ್ನಿಯಾಗಿ ನನ್ನ ಕರ್ತವ್ಯವನ್ನು ಮಾಡಲು ಏಕೆ ಬಿಡುತ್ತಿಲ್ಲ? ನೀವು ನಿಮ್ಮ ತಂದೆಯ ಮಾತಿನಂತೆ ನಡೆದುಕೊಳ್ಳುತ್ತಿದ್ದೀರಿ. ನಾನು ಸಹ ಪತಿಧರ್ಮವನ್ನು ನಿಭಾಯಿಸುತ್ತೇನೆ. ನಿಮ್ಮೊಂದಿಗೆ ಇದ್ದರೆ ಕಲ್ಲು ಮುಳ್ಳುಗಳ ಹಾದಿಯೂ ಸಹ ನನಗೆ ಸ್ವರ್ಗ ಸಮಾನ. ನೀವಿದ್ದಾಗ ಕಾಡು ಪ್ರಾಣಿಗಳಿಂದ ನನಗೇಕೆ ಭಯವಾದಿತು? ಕಾಡಿನಲ್ಲಿರುವವರಿಗೆ ಹಗಲಾದರೇನು ರಾತ್ರಿಯಾದರೇನು, ಹಸಿವಾದಾಗ ಸಿಕ್ಕ ಗಡ್ಡೆ ಗಣಸುಗಳನ್ನು ತಿಂದು ನಾನು ನಿಮ್ಮೊಂದಿಗೆ ಇರುತ್ತೇನೆ. ದಯಮಾಡಿ ನನಗೂ ವನವಾಸಕ್ಕೆ ಬರಲು ಅನುಮತಿಯನ್ನು ನೀಡಿ ಅಂತ ರಾಮನನ್ನು ಬೇಡಿದಳು. ಅಲ್ಲದೆ ಅಡವಿಯಲ್ಲಿನ ವನಸಿರಿಯನ್ನು, ಜೀವಿಗಳನ್ನು, ಫಲಪುಷ್ಪಗಳನ್ನು ನೋಡಿ ನಾನು ಹೇಗೋ ಬದುಕುತ್ತೇನೆ. ಈ ಅಯೋಧ್ಯೆಯಲ್ಲಿ ಒಂಟಿಯಾಗಿದ್ದರೆ ಅದು ಕಾಡಿನ ಜೀವನಕ್ಕಿಂತಲೂ ಕಡಿಮೆಯೇನಲ್ಲ. ನನ್ನನ್ನು ಇಲ್ಲಿಯೇ ಬಿಟ್ಟು ಹೋದರೆ ನಾನು ಜೀವ ಸಹಿತ ಇರಲಾರೆ ಅಂತ ರಾಮನ ಮುಂದೆ ನಿವೇದಿಸಿಕೊಂಡಳು. ಆಗ ಅಲ್ಲಿಗೆ ಬಂದ ಲಕ್ಷ್ಮಣನಿಗೆ, ನಿನ್ನ ಅತ್ತಿಗೆಗೆ ಸ್ವಲ್ಪ ತಿಳಿಸಿ ಹೇಳು. ವನವಾಸಕ್ಕೆ ಬರಲು ಸಿದ್ಧಳಾಗಿದ್ದಾಳೆ. ಅವಳನ್ನು ಇಲ್ಲಿಯೇ ಇರುವಂತೆ ತಿಳಿಸು ಅಂತ ರಾಮ ಹೇಳಿದ. ಆಗ ಲಕ್ಷ್ಮಣ, ಅಣ್ಣ, ನಾನೂ ಸಹ ನಿನ್ನ ಜೊತೆಗೆ ವನವಾಸಕ್ಕೆ ಹೊರಡುತ್ತೇನೆ ಅಂತ ಹೇಳಿದ. ರಾಮನಿಗೆ ಲಕ್ಷ್ಮಣನ ಮಾತನ್ನು ಕೇಳಿ ಆಶ್ಚರ್ಯವಾಯಿತು. ಲಕ್ಷ್ಮಣ, ನಾನು ವನವಾಸಕ್ಕೆ ಹೋಗುವುದು ತಂದೆಯ ವಾಕ್ಯವನ್ನು ಪರಿಪಾಲಿಸುವುದಕ್ಕಾಗಿ. ಅವರು ನಿನ್ನನ್ನು ವನವಾಸಕ್ಕೆ ಹೋಗಲೆಂದು ಹೇಳಲಿಲ್ಲ. ದುಃಖದಲ್ಲಿರುವವರು ತಂದೆಯವರನ್ನು ನೋಡಿಕೊಳ್ಳುವರು ಯಾರು? ಭರತ ಶತ್ರುಗಳು ಸಹ ಇನ್ನೂ ಬಂದಿಲ್ಲ. ವನವಾಸ ನನ್ನೊಬ್ಬನಿಗೆ ಮಾತ್ರ. ಆದ್ದರಿಂದ ನೀನು ಬರುವುದು ಬೇಡ. ಅಯೋಧ್ಯೆಯಲ್ಲಿ ಇದ್ದು ತಾಯಂದಿರನ್ನ ತಂದೆಯನ್ನು ನೋಡಿಕೊಂಡಿರು ಅಂತ ರಾಮ ಲಕ್ಷ್ಮಣನಿಗೆ ಹೇಳಿದ. ಅಣ್ಣ, ನಿನ್ನನ್ನು ಬಿಟ್ಟು ನಾನು ಇರಲಾರೆನು. ನಾವಿಬ್ಬರು ಒಟ್ಟಿಗೆ ಬೆಳೆದಿದ್ದೇವೆ. ಹಿಂದೆ ವಿಶ್ವಾಮಿತ್ರ ಮಹರ್ಷಿಗಳು ಕರೆದೊಯ್ದಾಗ ಸಹ ನಾನು ನಿನ್ನ ಸಂಗಡವಿದ್ದೇನೆ. ನಿನ್ನೊಬ್ಬನನ್ನೇ ವನವಾಸಕ್ಕೆ ಹೋಗುವುದು ಸಾಧ್ಯವಿಲ್ಲ, ಕಳಿಸಲೂ ಸಾಧ್ಯವಿಲ್ಲ. ಅತ್ತಿಗೆ ಸಹ ತಾನೂ ವನವಾಸಕ್ಕೆ ಹೊರಡಲು ಸಿದ್ಧಳಾಗಿದ್ದಾಳೆ. ನಿಮ್ಮಿಬ್ಬರ ಸಂಗಡ ನಾನೂ ಬರುತ್ತೇನೆ. ನಿಮಗಾಗಿ ಆಹಾರ ತಂದು ಕೊಡುತ್ತೇನೆ. ಎಲೆಮನೆಯನ್ನು ನಿರ್ಮಿಸುತ್ತೇನೆ. ಹಗಲು ರಾತ್ರಿ ಕಾವಲಿರುತ್ತೇನೆ. ನಾನು ನಿಮ್ಮನ್ನು ರಕ್ಷಿಸುತ್ತಾ ಸೇವೆ ಮಾಡುತ್ತಾ ಇರಲು ಬಯಸಿದ್ದೇನೆ. ದಯಮಾಡಿ ನನಗೂ ನಿಮ್ಮೊಂದಿಗೆ ವನವಾಸಕ್ಕೆ ಬರಲು ಅನುಮತಿಯನ್ನು ಕೊಡು ಅಂತ ಲಕ್ಷ್ಮಣ ರಾಮನನ್ನು ಕೇಳಿಕೊಂಡ. ರಾಮನು ವನವಾಸಕ್ಕೆ ಹೋಗುವುದಾಗಿ ನಿರ್ಧರಿಸಿದಾಗ ಸೀತಾದೇವಿ, ಲಕ್ಷ್ಮಣ ಸಹ ಅವನೊಂದಿಗೆ ವನಕ್ಕೆ ಹೊರಡಲು ಸಿದ್ಧರಾದರು. ಅಯೋಧ್ಯೆಯ ನಿವಾಸಿಗಳಿಗೆ ಪಟ್ಟಾಭಿಷೇಕದ ಬದಲಿಗೆ ವನಾಗಮನವನ್ನು ನೋಡುವಂತಾಯಿತು. ಜನರು ಸಹ ರಾಮನಿಂದ ಈ ನಾಡಿನಲ್ಲಿ ಅವನನ್ನು ಬಿಟ್ಟು ಇರುವುದು ಹೇಗೆ ಅಂತ ಚಿಂತಿಸತೊಡಗಿದರು. ಆತ್ಮೀಯರೇ, ಇಂದಿನ ಸಂಚಿಕೆಯಲ್ಲಿ ರಾಮ, ಲಕ್ಷ್ಮಣ, ಸೀತಾದೇವಿ ವನವಾಸಕ್ಕೆ ಹೋಗುವುದರ ಕುರಿತು ನಿಶ್ಚಯಿಸಿದ ಬಗ್ಗೆ ತಿಳಿದಿದ್ದೇವೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಶ್ರೀರಾಮ, ಸೀತಾ, ಲಕ್ಷ್ಮಣರ ಅರಣ್ಯಾಗಮನದ ಬಗ್ಗೆ ತಿಳಿಯೋಣ. ಇಂದಿನ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕೆ ಧನ್ಯವಾದ.